ದೇಶದ ಆರ್ಥಿಕತೆಯ ಬಗ್ಗೆ ವಿತಂಡವಾದವನ್ನ ಬಿಡದ ನಿರ್ಮಲಾ ಸೀತಾರಾಮನ್. ದೇಶದ ಆರ್ಥಿಕತೆ ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತೆ? ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತಿಗೂ ಕೂಡ ಮನಮೋಹನ್ ಸಿಂಗ್ ಅವರ ಸ್ಥಾನವನ್ನ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಡಾಲರ್ ಎದುರು ರೂಪಾಯಿ ಮೌಲ್ಯ, ಸಾರ್ವಕಾಲಿಕ ಕುಸಿತ, ಜಿಡಿಪಿ, ಆರ್ಥಿಕ ಬೆಳವಣಿಗೆಯ ದರ ಕುಸಿತ, ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗಿರೋದು, ಪ್ರತಿ ವರ್ಷ ಸಾಲಾಗಿ ನಿಲ್ತಾ ಇರೋ ಲಕ್ಷಾಂತರ ನಿರುದ್ಯೋಗಿಗಳು, ಮಧ್ಯಮ ವರ್ಗ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಬದುಕು ದಿನದಿಂದ ದಿನಕ್ಕೆ ಈ ಮೋದಿ ಕಾಲದಲ್ಲಿ ಹೈರಾಣಾಗ್ತಾ ಇದೆ. ದೇಶದಲ್ಲಿ ನೂರಾರು ಸಮಸ್ಯೆಗಳಿದ್ರೂ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಎನ್ನುವ ವಿತಂಡವಾದವನ್ನ ಮಂಡಿಸ್ತಾರೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ದೇಶ ಅವಸಾನದ ಅಂಚಿಗೆ ತಳ್ಳಲ್ಪಡುತ್ತೆ ಅನ್ನೋದು ಆರ್ಥಿಕ ತಜ್ಞರ ಭೀತಿಯಾಗಿದೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಕ್ಯಾರೆ ಅಂತ ಹೇಳಿದೆ ದರ್ಪದಿಂದ ಮಾತನಾಡೋದನ್ನ ಮುಂದುವರಿಸಿದ್ದಾರೆ. 2025ರಂದು ಸತತ 8ನೇ ಬಾರಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇಷ್ಟು ಬಜೆಟ್ ಅನ್ನ ಮಂಡಿಸಿದ್ರು ಈ ಮೇಲೆ ತಿಳಿಸಲಾಗಿರೋ ಯಾವ ಬವಣೆಗಳು ಕೂಡ ಇನ್ನೂ ತೀರಿಲ್ಲ. ಜನರಿಗೆ ಅನುಕೂಲಕರ ಸೇವೆಯನ್ನ ಒದಗಿಸುವತ್ತ ಗಮನವನ್ನ ಹರಿಸಬೇಕಾದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾ, ವ್ಯಂಗ್ಯ ಮಾಡ್ತಾ ಕುಳಿತಿದ್ದಾರೆ. ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡದೆ ತಾಳ್ಮೆಯನ್ನ ಕಳೆದುಕೊಂಡವರಂತೆ ನಡೆದುಕೊಳ್ತಾ ಇದ್ದಾರೆ. ಹೌದು, ಲೋಕಸಭೆಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಅವರು ಬರೆದ ಪತ್ರಕ್ಕೆ ಉತ್ತರವನ್ನ ನೀಡೋ ವೇಳೆ ನಿರ್ಮಲಾ ಸೀತಾರಾಮನ್ ಅವರು ಸಚಿವ ಸ್ಥಾನದ ಘನತೆಯನ್ನ ಮರೆತು ಉಡಾಫೆಯಿಂದ ಉತ್ತರವನ್ನ ನೀಡಿದ್ದಾರೆ. ಉತ್ತರ ನೀಡಬೇಕಾದಾಗ ಅವರು ನಡೆದುಕೊಂಡ ರೀತಿ, ಅವರು ತೋರಿಸಿದ ಹಾವಭಾವ ಕೇಂದ್ರ ಸಚಿವರ ಸ್ಥಾನಕ್ಕೆ ತಕ್ಕುದಾದ್ದಲ್ಲ. ಜೊತೆಗೆ ಲೋಕಸಭಾ ಸಭಾಪತಿ ಸ್ಥಾನದಲ್ಲಿ ಕುಳಿತಿರೋ ಓಂ ಬಿರ್ಲಾ ಅವರು ಅವರ ಭಾಷೆಯಲ್ಲಿನೇ ಅವರಿಗೆ ಉತ್ತರವನ್ನ ನೀಡಿ ಅವರಿಗೆ ಅವಾಗ ತಿಳಿಯುತ್ತೆ ಅಂತ ಕುಹಕವಾಡಿರೋದು ನಿಜಕ್ಕೂ ಕೂಡ ಆಘಾತಕಾರಿ. All the finance ministers from all states are sitting, and not until honorable member Sashikant Senthil says they would have allowed me to happily pay my debt, central government's debt, with the compensation cess amount. Are state finance ministers not powered enough to question me on that? And here is an honorable member telling us compensation cess being used to pay center's own debt. I don't know how to respond, sir. तमिल में This is greatly misleading the तमिल में house. बता दो जो वहाँ संदेश चल जाएगा. Should I, sir? तमिल में बताओ जो संदेश चल जाएगा. Thank you very much, sir. மதிப்பிற்குரிய உறுப்பினர் சசிகாந்த் செந்தில் அவர்கள் காம்பன்சேஷன் செஸ் மூலமாக வரும் வருவாயை மத்திய அரசு, அது தமிழ்நாட்டில் ஒன்றிய அரசு, மத்திய அரசு தன்னுடைய கடனை தீர்ப்பதற்காக உபயோகிக்கிறது என்று சொன்னார். பார்லிமெண்ட் லாங்குவேஜில் அது ஒப்புதல் இருக்குமோ இல்லையோ, அப்பட்டமான பொய். அதான் அதுக்கு முன்னாடி நான் சொல்லிட்டேன், நீங்க சொல்றது முன்னாடி அது பார்லிமெண்ட்ல ஒப்புதல் இருக்குமோ இல்லையோ, இல்லைன்னா அதுக்கு மாத்திக்க வேற லாங்குவேஜ் போட்டுக்காங்க. பொய் அது. நான் திருப்பி சொல்றேன் சார், आप चाहिए तो उसको हटा दीजिए, अनपार्लिमेंट्री है तो. ஆனா அது பொய் இல்ல. இப்பேற்பட்ட ஒரு ஆதாரமற்ற ஒரு குற்றச்சாட்டை இந்த பார்லிமெண்ட்ல சொல்றது அவதூறுக்கு சமானம். நீங்க நிக்கங்க வேணாங்களே, நான் திருப்பி சொல்வேன் சார். If it is unparliamentary, you may please remove, sir. You are the honorable speaker. मगर I will say it, क्योंकि ये मुझे लग रहा है जैसे वो आरोप मेरे ऊपर डाल दिया बेबुनियाद. मैं आरोप अभी लगा रहा हूं सर, ये जानबूझ करके बोला गया, ये गलत है. केंद्र सरकार कॉम्पनसेशन सेस को उपयोग करते हुए उनका ऋण क्लियर करता है. इसका मैं मानती हूं जीएसटी काउंसिल का अपमान है. जीएसटी काउंसिल में बैठे हुए वित्त मंत्रीगण को यह जानकारी नहीं होगा अगर मैं वैसे करती हूं. ये तमिलनाडु का एक सांसद बोलने का विषय में मुझे शर्मिंदा होना पड़ रहा है.
GST ಕಡಿತ ಆಗಿರೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ನಷ್ಟ ಆಗ್ತಾ ಇದೆ. ಅದನ್ನ ಸರಿದೂಗಿಸೋದಕ್ಕೆ ಸೆಸ್ ಸಂಗ್ರಹದಲ್ಲಿ 50% ಹಣವನ್ನ ರಾಜ್ಯಗಳಿಗೆ ಹಂಚಿ ಅನ್ನೋದು ಕಾಂಗ್ರೆಸ್ ಮತ್ತು ಸೆಂಥಿಲ್ ಅವರ ಆಗ್ರಹ ಆಗಿದೆ. ಈ ಆಗ್ರಹಕ್ಕೆ ಕಿವಿಗೊಡದೇ ಇರೋ ಅವರು ಅಸಡ್ಡೆಯಾಗಿ ನಡೆದುಕೊಂಡಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿ ನಡೆದುಕೊಂಡಿರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಅಂದ್ರೆ 2024ರಲ್ಲಿ ನಡೆದ ಅಧಿವೇಶನದಲ್ಲಿ ಮಾತನಾಡೋ ವೇಳೆ ನಾನು ಪ್ರಧಾನಿ ಮನಮೋಹನ್ ಸಿಂಗ್ ಅವರಂತೆಯೇ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರು. He says, I do not expect finance minister to be like Dr. Manmohan Singh. Certainly, I also don't want to be like Dr. Manmohan Singh. TMCಯ ಸೌಗತ್ ರಾಯ್ ಅವರ ಶಿಕ್ಷಣ ಮತ್ತು ದೇಶದಲ್ಲಿನ ಅಸಮಾನತೆಯ ಕುರಿತು ಮಾಡಿದ ಹೇಳಿಕೆಗೆ ಲೋಕಸಭೆಯಲ್ಲಿ ರಾಯ್ ಅವರ ಹೇಳಿಕೆಯನ್ನ ಉಲ್ಲೇಖ ಮಾಡಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ ಹಣಕಾಸು ಸಚಿವೆ ನಿರ್ಮಲಾ ಅವರು, ಹಣಕಾಸು ಸಚಿವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಂತೆ ಇರಬೇಕು ಅಂತ ನಾನು ಇಷ್ಟಪಡೋದಿಲ್ಲ. ಅವರು ಆಕ್ಸ್ಫರ್ಡ್ನಿಂದ PhD ಪಡೆದಿಲ್ಲ, ಹಾರ್ವರ್ಡ್ನಿಂದ ನಿರ್ವಹಣಾ ಪದವಿಯನ್ನ ಪಡೆದ ಚಿದಂಬರ ಅವರಂತೇನೂ ಕೂಡ ಅಲ್ಲ. ಆದ್ರೆ ಅವರು ನಮ್ಮದೇ JNUನಿಂದ ಬಂದವರು. ಆದ್ರೆ ಸಮಸ್ಯೆ ಏನಂದ್ರೆ ಅವರಿಗೆ ಹೊಸ ವಿಚಾರಗಳು ತಿಳಿದಿಲ್ಲ ಅಂತ ಹೇಳಿದ್ರು. ಮತ್ತೆ ಪುನರುಚ್ಚರಿಸಿ ಹೇಳಿದ್ರು ಅವರು, ಖಂಡಿತ ನಾನು ಮನಮೋಹನ್ ಸಿಂಗ್ ಅವರಂತೆ ಆಗೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ರು. He says, I do not expect finance minister to be like Dr. Manmohan Singh. Certainly, I also don't want to be like Dr. Manmohan Singh. She is not a PhD from Oxford. Not even like Chidambaram, who has got a management degree from Harvard. She's from our own JNU. But the problem is she's bereft of new ideas. सीधा मैं आ रही हूँ सर प्रश्न. ನಿಜಕ್ಕೂ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂತೆ ಮನಮೋಹನ್ ಸಿಂಗ್ ಅವರಂತೆ ನಿರ್ಮಲಾ ಅವರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಬಹಳ ತಾಳ್ಮೆ ಇರೋ ವ್ಯಕ್ತಿ, ಜನರಿಗಾಗಿ ದುಡಿದ ವ್ಯಕ್ತಿ. ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ನೀಡಿರೋ ಕೊಡುಗೆ ಅನನ್ಯ. ಅವರ ಆರ್ಥಿಕ ಕೊಡುಗೆಯನ್ನ ಎಂದಿಗೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಪ್ರಧಾನಿಯಾಗಿದ್ದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಸುಧಾರಣೆಗಾಗಿ ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಭಾರತ 5ನೇ ಸ್ಥಾನದಲ್ಲಿತ್ತು. ಒಂದು ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರು ಅಮೆರಿಕ ಆರ್ಥಿಕ ಸುಧಾರಣೆಗೆ ಸಿಂಗ್ ಅವರ ಸಲಹೆಯನ್ನ ಪಡಿತಾ ಇದ್ದಿದ್ದಾಗಿ ಒಬಾಮಾ ಅವರೇ ಹೇಳ್ಕೊಂಡಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಅವರಂತೆ ಬಡ ಜನರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದವರು ಮನಮೋಹನ್ ಸಿಂಗ್. ಪ್ರಧಾನಿ PV ನರಸಿಂಹರಾವ್ ಅವರ ಅವಧಿಯಲ್ಲಿ ಹಣಕಾಸು ಸಚಿವರಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಿದವರು ಮನಮೋಹನ್ ಸಿಂಗ್ ಅವರು. ಆದ್ರೆ ಸದ್ಯ ಹಣಕಾಸು ಸಚಿವರ ಸ್ಥಾನದಲ್ಲಿರೋ ನಿರ್ಮಲಾ ಸೀತಾರಾಮನ್ ಅವರು ಕುಹಕವಾಡೋದನ್ನ ಬಿಟ್ಟು ಇನ್ನೇನು ಕೂಡ ಮಾಡಿಲ್ಲ. ಇವರಿಗೆ ಜನರ ಕಾಳಜಿಗಿಂತ ಅವರ ಸಮಸ್ಯೆಗಳಿಗಿಂತ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನದಲ್ಲಿದ್ದಾರೆ. ಜನರ ಮೇಲೆ ತೆರಿಗೆಗಳನ್ನ ಹೇರಿ ಅವರನ್ನ ನಲುಗುವಂತೆ ಮಾಡ್ತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂದ್ರೆ ಇವರ ಆಡಳಿತದಲ್ಲಿ ಪಾನಿಪುರಿಗೂ ಕೂಡ GST ಹಾಕ್ಬೋದು ಅನ್ನೋ ಗಾಬರಿಯಲ್ಲಿನೇ ಈಗಲೂ ಕೂಡ ಜನರು ಪಾನಿಪುರಿಯನ್ನ ತಿನ್ನುವಂತಾಗಿದೆ. ಇನ್ನು ರಾಜಕೀಯ ಆರ್ಥಿಕ ತಜ್ಞ ಪರಕಾಲ ಪ್ರಭಾಕರ್ ಅವರು ಈ ದಿನಕ್ಕೆ ನೀಡಿದ ಸಂದರ್ಶನದಲ್ಲಿ ಏನ್ ಹೇಳಿದ್ದಾರೆ ಅಂತ ಗೊತ್ತಾ? ಅವರ ಮಾತುಗಳಲ್ಲೇ ಕೇಳಿ. As far as the present government is concerned and the present ruling party is concerned, my feeling is that they have no cohesive, coherent economic thought. This is something which is really an issue that should bother the entire country, especially those people who look at the country's economy, where it is going and how it should go and all. ಕರ್ನಾಟಕಕ್ಕೆ ತೆರಿಗೆ ವಂಚನೆಯನ್ನ ಮಾಡಿರೋ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ತಲಾ ಆದಾಯ $2,730 ಇದು ಮುಂದಿನ 5 ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಾಗೋ ನಿರೀಕ್ಷೆ ಇದೆ ಅಂತ ಹೇಳ್ತಾನೆ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ಈಗ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತವನ್ನ ಕಂಡು $1ಗೆ $90 ಆಗಿದೆ. ಹೀಗಿದ್ರೂ ಕೂಡ ಒಂದೇ ಒಂದು ಮಾತನ್ನ ಈ ಬಗ್ಗೆ ಮಾತಾಡ್ತಾ ಇಲ್ಲ ನಿರ್ಮಲಾ ಅವರು, ಸುಮ್ಮನಿದ್ದಾರೆ. 2019ರಲ್ಲಿ ಮೊದಲ ಬಾರಿಗೆ ಹಣಕಾಸು ಸಚಿವೆ ಆದಾಗ ಈರುಳ್ಳಿ ಬೆಲೆ ದೇಶದಾದ್ಯಂತ ತೀವ್ರವಾಗಿ ಹೆಚ್ಚಳ ಆಗಿತ್ತು. ಸದನದಲ್ಲಿ ಪ್ರತಿಪಕ್ಷದ ಸದಸ್ಯರು ಈರುಳ್ಳಿ ದರ ಏರಿಕೆ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ, ನಾನು ಈರುಳ್ಳಿ ಬೆಳ್ಳುಳ್ಳಿನ ಹೆಚ್ಚು ತಿನ್ನೋದಿಲ್ಲ, ಹಾಗಾಗಿ ನೀವು ಚಿಂತೆ ಮಾಡಬೇಡಿ, ನಾನು ಈರುಳ್ಳಿಯೊಂದಿಗೆ ಹೆಚ್ಚು ಸಂಬಂಧ ಇಲ್ಲದ ಕುಟುಂಬದಿಂದ ಬಂದಿದ್ದೀನಿ ಅನ್ನೋ ಬೇಜವಾಬ್ದಾರಿಯುತ ಹೇಳಿಕೆಯನ್ನ ನೀಡಿದ್ರು. ಹಾಗೇನೆ ಹಲವು ಬಾರಿ ತೈಲ ಬೆಲೆಗಳು ಮತ್ತಿತರ ಪದಾರ್ಥಗಳು ಏರಿಕೆಯಾದಾಗ ತಮಗೂ ಹಾಗೂ ತಮ್ಮ ಖಾತೆಗೂ ಸಂಬಂಧವಿಲ್ಲದ ರೀತಿಯಲ್ಲಿ ಮಾತನಾಡಿದ್ರು.
ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ತೆರಿಗೆ ಪರಿಷ್ಕರಣೆ ವಿಚಾರಕ್ಕೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಯಾವ ಒತ್ತಡಕ್ಕೂ ಕೂಡ ಬಾಗುವ ಮಾತೇ ಇಲ್ಲ ಎನ್ನುವ ರೀತಿ ಸಾರ್ವಜನಿಕವಾಗಿ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಇನ್ನು ದೇಶದ ಆರ್ಥಿಕ ವ್ಯವಸ್ಥೆಯ ಪ್ರಸ್ತುತ ಹಾಗೂ ಭವಿಷ್ಯತ್ತಿನ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಏನು ಕ್ರಮಗಳನ್ನ ಕೈಗೊಳ್ತೀರಾ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರು ಯಾರಾದ್ರೂ ಕೇಳಿದ್ರೆ ಸೀತಾರಾಮನ್ ಅವರು ಸಿಟ್ಟು ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಇದ್ದ ಸತ್ಯವನ್ನ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರ ಕೋಪ ನೆತ್ತಿಗೇರ್ಬಿಡುತ್ತೆ. ತಮ್ಮ ಮಾತಿನ ಶೈಲಿಯಲ್ಲಿನೇ ಸತ್ಯ ಹೇಳೋರ ಬಾಯಿಯನ್ನ ಮುಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಎಷ್ಟೇ ಸುಳ್ಳುಗಳನ್ನ ಅಡಗಿಸಿದ್ರು ದೇಶದಲ್ಲಿ ನಡೀತಾ ಇರೋ ಆರ್ಥಿಕ ವ್ಯವಸ್ಥೆ ಹಾಗೂ ಮಾರುಕಟ್ಟೆಯ ಸತ್ಯವನ್ನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳುವಂತೆ ದೇಶದ ಆರ್ಥಿಕತೆ ಬೆಳೀತಾ ಇದೆ ಅನ್ನೋದೇ ಹೌದಾದ್ರೆ ರೂಪಾಯಿ ಮೌಲ್ಯದಲ್ಲಿ ಏರಿಕೆ ಕಾಣಬೇಕಾಗಿತ್ತು. ಆದ್ರೆ ಹಾಗಾಗ್ತಾ ಇಲ್ಲ. ಅವರು ಹೇಳಿಕೆ ನೀಡಿದ್ದ ವಿರುದ್ಧ ದಿಕ್ಕಿನಲ್ಲಿ ಈಗ ಆರ್ಥಿಕತೆ ಸಾಗ್ತಾ ಇದೆ. ಡಾಲರ್ಗೆ 90 ರೂಪಾಯಿ ಆಗಿದೆ. ಇದು ಕೂಡ ಇತಿಹಾಸದಲ್ಲೇನೆ ದಾಖಲೆ ಕನಿಷ್ಠ ಮಟ್ಟ ರೂಪಾಯಿ ಮೌಲ್ಯ ಕುಸಿತ. ಇದನ್ನ ತಪ್ಪಿಸೋದಕ್ಕೆ RBI ಮತ್ತೆ ಸಾಹಸವನ್ನ ಮಾಡ್ತಾನೆ ಇದೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರ ಪ್ರಕಾರ ಇದು ರೂಪಾಯಿಯ ಸಮಸ್ಯೆ ಅಲ್ಲ, ಡಾಲರ್ ಹೆಚ್ಚು ಪ್ರಬಲ ಆಗ್ತಾ ಇರೋದು ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.